ಬಡ್ತಿ ಪಡೆದು ಉಪ ತಹಶೀಲ್ದಾರ್ ಅಥವಾ ತಹಶೀಲ್ದಾರ್ ಗ್ರೇಡ್ 2 ಆಗಿ ಅಧಿಕಾರ ಸ್ವೀಕರಿಸಿರುವ ಎಂ ಶಾಂತಿ ಅವರಿಗೆ ಹೊನ್ನೂರು ಗ್ರಾಮಸ್ಥರು ಹಾಗೂ ಹಿತೈಷಿಗಳಿಂದ ಅದ್ದೂರಿಯಾಗಿ ಸನ್ಮಾನಿಸಿ ಶುಭ ಕೋರಿದ್ದಾರೆ. ಯಳಂದೂರು ಪಟ್ಟಣದಲ್ಲಿ ತಹಶೀಲ್ದಾರರು ಕಚೇರಿಯಲ್ಲಿ ಕಳೆದ 12 ವರ್ಷಗಳಿಂದ ಶಿರಸ್ತೇದಾರಾಗಿ ಸೇವೆ ಸಲ್ಲಿಸುತ್ತಾ ಇದ್ದು, ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಎಂ ಶಾಂತಿ ಅವರಿಗೆ ಮುಂಬಡ್ತಿ ನೀಡಿ ತೆರವಾಗಿದ್ದ ಉಪ ತಹಶೀಲ್ದಾರ್ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಗೆ ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ಎಂ ಶಾಂತಿ ಅವರು ಉಪ ತಹಶೀಲ್ದಾರ್ ಆಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಹೊನ್ನೂರು ಗ್ರಾಮಸ್ಥರಿಂದ ಎಂ ಶಾಂತಿ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರವನ್ನು ಹಾಕಿ ಸನ್ಮಾನ ಮಾಡಿ ಗೌರವ ಸಮರ್ಪಣೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಹೊನ್ನೂರು ಗ್ರಾಮದ ಮುಖಂಡ ಎಸ್.ಸಿ. ಸೋಮಣ್ಣ ಇಂಜಿನಿಯರ್ ಅವರು ಮಾತನಾಡಿ, ಅವರ ಹಿಂದಿನ ಸೇವೆಯನ್ನ ಪರಿಗಣಿಸಿ ಮತ್ತು ಇಲಾಖೆಯಲ್ಲಿ ಬಡ್ತಿ ಪಡೆದಿರುವುದನ್ನು ತುಂಬಾ ಸಂತೋಷ ತಂದಿದೆ. ನಮ್ಮ ತಾಲೂಕಿನ ಜನರಿಗೆ ಅನುಕೂಲ, ಸಾರ್ವಜನಿಕರಿಗೆ ಪಾರದರ್ಶಕ ಹಾಗೂ ಜನಸ್ನೇಹಿ ಸೇವೆ ನೀಡಲು ಹೊಸ ಹುದ್ದೆಯ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ವಹಿಸಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹೊನ್ನೂರು ಗ್ರಾಮದ ಮುಖಂಡರುಗಳಾದ ಎಚ್.ಸಿ. ಸೋಮಣ್ಣ, ಎಚ್.ಕೆ. ಮಹದೇವಯ್ಯ, ಎಂ. ಸಿದ್ದರಾಜು, ಎಚ್.ಎಂ. ಶಂಕರಮೂರ್ತಿ, ಎನ್. ದುಂಡಯ್ಯ, ವಡಗೆರೆ ಮಹದೇವಸ್ವಾಮಿ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಸ್. ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪ್ರಭ ಟಿವಿ, ಯಳಂದೂರು. ಬ್ಯೂರೋ ರಿಪೋರ್ಟ್ ಎಸ್. ಪುಟ್ಟಸ್ವಾಮಿ, ಹೊನ್ನೂರು, ಎನ್.ಕೆ. 4 ಯಳಂದೂರು.